ನಮಸ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಯಾಲೋಲ್ಲಾಸೋಪತ ಸಕಲಾವತ್ಯ ತವಸೇ ಜಗಜ್ಜನ್ಮಸ್ಥೇಮ ಪ್ರಳಯರ್ಕದಾ ಶೀಲವಪುಷೇ ಶೇಷಾಮ್ನಾಯ ಸ್ಮೃತಿಹೃದಯತೀರ್ಥಾಯ ಹರಯೇ ನಾರಾಯಣ ಶಬ್ದಾಸ್ತ್ರೌ ಗಾಢಾರಚರಿಕವಚರ್ಚಾ ರುಚದುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮದ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಕತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತವಶೇಷವಿಶೇಷತೋಪಿ ಧನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಅಸಾಧೋರ್ಮಜಿಜ್ಞಾಸಾವು ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇಕರಂತೆ ತದಂ ಧೀರಾಃ ಕಂ ಭಜೆ ವಲ್ಲಭಂ ಶ್ರಿಯಃ. ಈಗ ವಿವಿಧೋ ಅದೆಲ್ಲ ಆಯ್ತು ನಿನ್ನೆ ವರ್ಣಾಶ್ರಮಾಚಾರವತ್ವ ವಿವಿಧೋ ಭೂತಸರ್ಗೋತ್ರ ದೈವ ಆಸುರ ಏವಚ ಇಷ್ಟು ಇದೆಲ್ಲ ಸೇರಿ ಗೀತಕ್ಕೆ ಸೇರಿಸ್ಕೊಂಡು ಹೋಗಿಬಿಟ್ರೆ ಎಷ್ಟು ಹೆಲ್ಪ್ ಆಗುತ್ತೆ. ಆಚಾರ್ಯ ಭಾಷ್ಯತ ಎರಡರಲ್ಲೂ ಇಲ್ಲಿ ಬರೀತಾ ಇದ್ದಾರೆ, ಅನಿವ್ಯಾಖ್ಯಾನ ಬರೀತಾ ಇದ್ದಾರೆ, ಸೇರಿಸ್ಕೋಬೇಕು. ಏನದು? ವಿಷ್ಣು ಭಕ್ತಿ ಪರೋ ದೈವ ವಿಪರೀತ ಸಿಂಪ್ಲೆಸ್ಟ್ ಪಾಸಿಬಲ್. ವಿಷ್ಣು ಭಕ್ತಿಗೆ ಕಾರಣ ಆಗೋದಾದರೆ ಅವನು ದೈವಿ ಸಂಪತ್ತಿನವ, ಅದಕ್ಕೆ ಆಪೋಸಿಟ್ ಆದರೆ ಅದು ಆಸುರಿ ಸಂಪತ್ತು. ಎರಡು ಮಧ್ಯೆ ಓಡಾಡ್ತಿದ್ದರೆ ರಾಜಸ. ದೇವಾನಾಂ ಪರಮೋ ಧರ್ಮ ಸದಾ ಯಜ್ಞಾಧಿಕಾ ಕ್ರಿಯಾ ಸ್ವಾಧ್ಯಾಯ ತತ್ವವೇದಿತ್ವ ವಿಷ್ಣು ಪೂಜಾ ರತಿ ಸ್ಮೃತಿ ಇವೆಲ್ಲ ಎಕ್ಸ್ಪ್ಯಾನ್ಷನ್. ಇದು ವಿಷ್ಣು ಭಕ್ತಿ ಇದಕ್ಕೆ ಏನಪ್ಪ ಗುರುತು ಅಂದರೆ ದೇವಾನಾಂ ಪರಮೋ ಧರ್ಮ ಅಂದರೆ ಸಾತ್ವಿಕಾನಾಂ ಅಂತ ಅರ್ಥ. ಸದಾ ಯಜ್ಞಾಧಿಕ ಒಂದಲ್ಲ ಒಂದು ಯಜ್ಞ ಮಾಡ್ತಾನೆ ಇರ್ತಾನೆ. ಮಾನಸ ಯಜ್ಞ, ಕಾಯಿಕ ಯಜ್ಞ, ಏನೋ ಒಂದು ಮಾಡ್ತಾನೆ ಇರ್ತಾನೆ. ಯಜ್ಞ ಆದ ತಕ್ಷಣ ದೇವರಿಗೆ ಭಾರಿ ಪ್ರಿಯ ಆದ್ದರಿಂದ ಯಜ್ಞ ಅಂದರೆ ನಮ್ಗೆ ಗೊತ್ತಿರೋದು ಒಂದೇ, ಹೋಮದ ಯಜ್ಞ, ಬೇರೆ ಯಜ್ಞ ಗೊತ್ತಿಲ್ಲ. ಒಳ್ಳೆ ಮಾತು ಯಜ್ಞ, ಅಷ್ಟು ದುಃಖದಲ್ಲಿ ಸಮಾಧಾನ ಮಾಡಿದ ಯಜ್ಞ ಅದೆಲ್ಲ ಕೂಡ. ಅದನ್ನು ಬೇಕಾಷ್ಟು ಯಜ್ಞ ಮಾಡ್ತಾ ಹೋಗ್ತಾರೆ. ಸ್ವಾಧ್ಯಾಯ ಮತ್ತೆ ಸ್ವಾಧ್ಯಾಯ ತಪ್ಪದೆ ಓದೋದು, ಯಾವಾಗಲೂ ಓದ್ತಾ ಇರೋದು. ತತ್ವವೇದಿತ್ವ ತತ್ವವನ್ನು ತಿಳಿದುಕೊಳ್ಳುವಿಕೆ. ವಿಷ್ಣು ಪೂಜಾ ರತಿ ಸ್ಮೃತಿ ವಿಷ್ಣು ದೇವ್ರ ಪೂಜೆ ಮಾಡೋದು. ರತಿ ಅದ್ರ ಬಗ್ಗೆ ಆಸಕ್ತಿಯಿಂದ ಮಾಡೋದು. ಸ್ಮೃತಿ ಮತ್ತೆ ಜ್ಞಾಪಕ ಸಂತೋಷ ಪಡೋದು. ದೈತ್ಯಾನಾಂ ಬಾಹುಶಾಲಿತ್ವ ದೈತ್ಯರು ಹಾಗಲ್ಲ, ಫಿಸಿಕಲ್ ಸ್ಟ್ರೆಂತ್ ಬೆಳೆಸಿದ್ದೆ ಅವರು. ಜಿಮ್ಗೆ ಹೋಗಿದ್ದೆ ಹೋಗಬಾರ್ದು ಅಂತಲ್ಲ, ಬೇರೆ ಅದೇ ಗುರಿ ಆಗಬಾರ್ದು. ಒಂದು ಚೇಂಜ್ ಯಾವುದೋ ಒಂದು ಮಾಡ್ಕೊಳ್ತಾರೆ. ಒಂದು ಸ್ಟೇಜ್ ಇದೆ, ನೆಸಿಟಿ ಇದೆ, ಡಾಕ್ಟ್ರ್ ಹೇಳಿದ್ದಾರೆ, ಅವೆಲ್ಲ ತಪ್ಪಲ್ಲ. ಬಟ್ ಅದೊಂದು ಬೇರೆ ನಿರ್ಬಂಧ ಬದುಕೋಬಿಟ್ಟು ಅಷ್ಟೇ. ಇದೆಲ್ಲ ಬ್ಯಾಲೆನ್ಸ್ ಮಾಡೋದು, ಅದು ದೊಡ್ಡದು. ನೀತಿಶಾಸ್ತ್ರ ಪ್ರವೇದಿತ್ವ ಶಿವಪೂಜಾರತಿ ಸ್ಮೃತಿ ಮತ್ತು ಬಾತ್ಸರ್ಯಂ ಇದು ಭಾರಿ ಕೆಟ್ಟ ಗುಣ. ಯುದ್ಧ ಸತ್ಕ್ರಿಯ ಯಾವಾಗಲೂ ಹೊಡೆದಾಡ್ಬಾರ್ದು, ಕಾಯ್ತಾ ಏನಾರು ಮಾಡಿದ್ರೆ ಕಾಲು ಜಗಳ ತೆಗಿತಾರಲ್ಲ, ಸುಮ್ಮನೆ ಹೋಗಿದ್ರು ಬಿಡೋದಿಲ್ಲ. ಕತೆ ಹೇಳ್ತಾರಲ್ಲ, ಅದು ಕುಡಿತಾ ಇದೆ ಮೇಲಿನ, ಪಾಪ ಕೆಳಗಿಂದ ಕುಡಿತಾ ಇದೆ, ಮೇಲೆ ಕುಡಿತಾ ಇದೆ. ಏನು ನೆಂಜು ಕುಡಿಬೇಕಂತ ಕೆಳಗೆ ಹರಿತಾ ಇದೆ. ನಿನ್ನೆ ನನಗೆ ನನ್ನ ಎಲ್ಲಿ ಬರ್ತೀನಿ ತಲೆ ಹಟ್ಟಿ ಹೊಡಿತೆ ಯಾವತ್ತು ಅದು ಒಟ್ಟು ಹೊಡೆದು ಬಿಡ್ತೇನೆ. ಅದಕ್ಕೆ ಕಾಲು ಜಗಳ ತುಂಬ ಜನ ಇರ್ತಾರೆ. ಜಗಳ ಗೊತ್ತು ಏನಂದ್ರೆ ಸುಮ್ಮನೆ ಇದ್ರು ಜಗಳ ಇರ್ತಾರೆ. ಸುಮ್ಮನೆ ಕೂತ್ಬಿಟ್ಟಾಳ ಅಂತ ಹೇಳ್ತಾರೆ. ಮಾತಾಡಿ ಅವ್ರಿಗೆ ದುರ್ಯೋಧನ ಕೊನೆಯವರಿಗೆ ಹಾಗೆ ಮಾಡಿ ಹಾಗಿರಬಾರ್ದು. ಸದು ಶುದ್ಧ ಸತ್ಕ್ರಿಯಾ. ಯುದ್ಧ ಅಂಬೋದು ಕಲಿ ಅರ್ಥ. ಕಲಿ ಅಂದರೆ ಕಲಹ ಅಂತ ಅರ್ಥ. ಕಲಹ ಪ್ರಿಯತ್ತಾರೆ ಎಂಬುದು ಕಲಿ ತೋರಿಸುತ್ತದೆ ಯಾವಾಗ. ನೀತಿಶಾಸ್ತ್ರ ಪ್ರವೇದಿತ್ವ ಅವರೆಲ್ಲ ಬೇರಿಂದೆಲ್ಲ ಓದ್ತಾರೆ. ತತ್ವಶಾಸ್ತ್ರ ಬೇಡ ಅವರಿಗೆ, ನೀತಿಶಾಸ್ತ್ರ ಬೇಕು. ಪ್ರವೇದಿ ಭಾರಿ ಚೆನ್ನಾಗಿ ಓದ್ತಾರೆ, ಅಪ್ಲೈ ಮಾಡ್ಕೊಂಬಿಡಿದಿಲ್ಲ ವಿಚಾರ ಬೇರೆ. ಶಿವಪೂಜಾ ರತಿ ಸ್ಮೃತಿ ಶಿವಪೂಜಾದಿಗಳ ಶಬ್ದ ಉಪಲಕ್ಷಣ ಇದು. ಅನ್ಯದೇವತಾ ಪೂಜೆ ಅಂತ ಅರ್ಥ. ಅನ್ಯದೇವತಾ ಪೂಜೆ ಯಾರು ಬೇಕಾದ್ರೆ ಬರೀ ಶಿವಪೂಜಾ ಅಂತ ಅಷ್ಟೇ ಅರ್ಥ ಅಲ್ಲ. ಸ್ಮೃತಿ ವರ್ಣಾಶ್ರಮಾಚಾರವತ್ವ ವರ್ಣಾಶ್ರಮದ ಆಚರಣೆ ಮಾಡ್ತಾರೆ. ಸ್ವಾಧ್ಯಾಯೋ ಭಕ್ತಿರಚ್ಯುತೆ ಶಿವೇ ಸೂರ್ಯೇ ತಥಾ ದೇವ್ಯಾಂ ಸ್ವಭಾವ. ಇವರೆಲ್ಲ ಎಂಥವ್ರು ಅಂದರೆ ವರ್ಣಾಶ್ರಮ ಬಿಡೋದಿಲ್ಲ, ಆಚರಣೆ ಬಿಡೋದಿಲ್ಲ, ಸ್ವಾಧ್ಯಾಯ ಬಿಡೋ ಎಲ್ಲ ಮಾಡ್ತಾರೆ. ಅದು ಯಾವುದಕ್ಕೂ ನಿಯಮ ಇಲ್ಲ. ಶಿವೆ ಸೂರ್ಯ ದೇವ ಸ್ವಭಾವೋ ಮಾನುಷ ಸ್ಮೃತ ಅಂದರೆ ನಿತ್ಯ ಸಂಸಾರಿಗಳು. ಯಾವುದೇವ್ರ ಕಂಡ್ರೆ ಕೈ ಮುಗಿತಾ ಹೋಗೋ ಕೆಲಸ. ದೇವ್ರ ಗುಡಿ ಹೌದೋ ಅಲ್ಲ ಅದು ಗೊತ್ತಿಲ್ಲ ಅವರಿಗೆ. ನಮ್ಗೆ ಯಾಕೆ ರಿಸ್ಕ್ ಹೊತ್ತು ಮಾಡ್ತಾ ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ನಿಶ್ಚಯ ಜ್ಞಾನ ಇರಬೇಕು. ಈ ಕಂಡದ್ದೆಲ್ಲ ಮಾಡೋಕ್ಕಾಗತ್ತೆ ಅವನಿಗೆ? ಸಾಧ್ಯ. ಒಂದು ಬಸ್ಸೆಲ್ಲ ಹತ್ತಿ ಬಿಡ್ತಾನ, ಗುರಿ ಇರುತ್ತೆ. ಆ ಥರ ಯೋಚನೆ ಮಾಡೋದು. ಶಿವೆ ಸೂರ್ಯ ಯಾತಕ್ಕೆ ಹೇಳಿ? ಶಿವ ಅಂದರೆ ಶೈವರು, ಸೂರ್ಯ ಅಂದರೆ ಸೌರ ಮತದಲ್ಲಿದ್ದಾರೆ, ಅದಕ್ಕೆ ಹೇಳಿ. ಅದೇ ರೀತಿಯೇ ದೇವಿ ಅಂದರೆ ಶಾಕ್ತ ಮತಗಳು. ಉಳಿದು ಅಂಡರ್ಸ್ಟುಡ್ ಯಾವುದು ಸ್ಕಂದ ಮತ ಮತ್ತು ಗಣಪತ ಅದಕ್ಕೆ ಆರಾಯಿತು ಕರೆಕ್ಟಾಗಿ. ಮಾನುಷ ಸ್ಮೃತಃ ಅನಾದಿ ವೈಷ್ಣವ ಏವ ದೇವತಾಸ್ತು ಸ್ವಭಾವತಃ. ವೈಷ್ಣವರು ಯಾವಾಗ ಆಗಬೇಕು ಅಂದರೆ ಆಗೋ ಪ್ರಶ್ನೆ ಎಲ್ಲ ಇರೋದೇ ಹಾಗೆ ಅಂತ. ವಿಷ್ಣು ಭಕ್ತರು ಸದಾ ಅನಾದಿ ನಿತ್ಯದಲ್ಲಿ ಏನವರು ಅದು ಬೆಳೆಸ್ಕೊಳ್ಳೋದು ದೊಡ್ಡದು ಅಷ್ಟೇ. ಬೆಳೆಸ್ಕೋಬೇಕಾದ್ರೆ ಸಾಧನೆ ಮಾಡಬೇಕು.
ಮಾನುಷ ಮಿಶ್ರಮತಯೋ ಮಿಶ್ರಮತಯೋ ಬೀಜ. ಇವರು ದೈತ್ಯರು ಹಾಗೆ, ಇವರು ಹಾಗೆ, ಎಲ್ಲರೂ ಕೂಡ ಸ್ವಭಾವತಃ ಅನಾದಿ ಕಾಲದ ಹಾಗೆ ಇರೋದ್ರಿಂದ ಇದು ಚೇಂಜ್ ಆಗ್ಲಿಕ್ಕೆ ಬರೋದಿಲ್ಲ ಅಂತ. ನಮಗೆ ಗುರ್ತು ಹೇಗಾಗಬೇಕು ಅಂದರೆ ಸ್ವಲ್ಪ ಗುರ್ತು, ಎಲ್ಲದಕ್ಕೂ ಗುರ್ತು ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. ಗುರ್ತು ಮಾಡೋ ಪ್ರಸಂಗ ಬಂದಾಗ ನಮ್ಗೆ ಕೈಲಾದಷ್ಟು ಪ್ರಯತ್ನ ಪಡಬೇಕು. ಸಾತ್ವಿಕರು ಹೌದಲ್ಲ ಯೋಚನೆ ಮಾಡಿಬಿಟ್ಟು ಕೆಲಸ ಮಾಡಬೇಕು. ಅಲ್ಲಿ ಬಂದು ತಪ್ಪೋದು ಕೂಡ, ಬಟ್ ಮತ್ತೆ ಅಭ್ಯಾಸ ಆಗ್ತಾ ಹೋಗ್ತಾ ಏನಾಗುತ್ತದ ಸ್ವಲ್ಪ ಗುರುತಿಸಕ್ಕೆ ಬರುತ್ತೆ. ಸ್ವಲ್ಪ ಆದರೂ ಕೂಡ ಅಷ್ಟು ಮಾಡಬೇಕು. ಇವತ್ತು ಕಡೆ ಡ್ರೈವರು ಒಳ್ಳೆ ಗೊತ್ತು ನಮಗೀಗ. ನಾವು ಡ್ರೈವರ್ ಏನಪ್ಪ ಲೈಸೆನ್ಸ್ ತೋರಿಸು ನೋಡು ಎಲ್ಲ ಕೇಳೋದು, ಎಷ್ಟಾಗಿದೆ ಎಲ್ಲ ಕೇಳೋದಿಲ್ಲ. ಯಾಕೆ ಅಲ್ಲಿ ಕೂಡಿಸಿದ್ದಾರೆ ಏನರ್ಥ, ಟೆಸ್ಟ್ ಮಾಡೋದು ಮಾಡಿ ಆಗಿದೆ ಅಂತ ಅರ್ಥ. ಅದು ಮತ್ತೆ ಆ ತರಿಕೆಸ್ಕೊಳಕ್ಕೆ ಹೋಗ್ಬಾರ್ದು. ನಾವೇ ಅಪಾಯಿಂಟ್ ಮಾಡ್ಕೋಬೇಕು. ಅವಾಗ ಏನು ಮಾಡ್ಬೇಕೀಗ ಎಲ್ಲ ಹುಡುಕ್ಬೇಕಾಗುತ್ತೆ, ಯಾರು ಏನು ಎಂಥ ಅಂತ ಗಟ್ಟಿ ಮಾಡಬೇಕಾಗುತ್ತೆ. ಅಲ್ಲಿ ಆಗ ಅದು ಅಪ್ರೂವ್ಡ್ ಮಾಡಿ ಸುಮ್ಮನೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗೊತ್ತಿರಬೇಕು. ಆದ್ದರಿಂದ ಈಗ ಕೇಳೋಕೆ ಹೋಗಬೇಡಿ. ಯಾವ ಡಾಕ್ಟ್ರು ಕೂಡ ಸರ್ಟಿಫಿಕೇಟ್ ತೋರಿಸಿ ಕೇಳೋಕೆ ಹೋಗಲ್ಲ. ಕಾರಣ ಅವ್ರಿಗೆ ಗೊತ್ತಿದೆ ಡಾಕ್ಟ್ರ್ ಅಂತ ಬೋರ್ಡೇ ತೋರಿಸೋದು. ಅಲ್ಲೂ ಮೋಸಗಾರ ಇದ್ದಾರೆ ಇಲ್ಲ ಅಂತಲ್ಲ, ಈಗಿರೋ ಸ್ಮಾಲ್ ಪರ್ಸೆಂಟೇಜ್ ಇದ್ದಾರೆ. ಮುಂದೆ ಬರ್ತಾ ಅವರೇ ಆದರೆ ಆಚೆ. ವಿಮಿಶ್ರ ಗತಯೋ ಬೀಜ, ವಿಮಿಶ್ರ ಗತಿಗಳಿರಲ್ಲ. ಗತಿ ಅಂದರೆ ಜ್ಞಾನ, ಎರಡರ್ಥ. ಗತಿ ಅಂದರೆ ನಡವಳಿಕೆ, ಗತಿ ಅಂದರೆ ಜ್ಞಾನ, ಎರಡೂ ಇದೆ. ಹೌ ದೇ ಬಿಹೇವ್ ಎಂಬುದು ಇಂಪಾರ್ಟೆಂಟ್, ಗೊತ್ತಾಯ್ತಾ? ವಾಟ್ ದೇ ನೋ ಎಂಬುದು ಇಂಪಾರ್ಟೆಂಟ್. ಇಷ್ಟ ಆಯ್ತು. ಅದಾದ ಮೇಲೆ ವಿಷ್ಣು ಶಿವಸ್ಯ ಈ ಕೊನೆಯ ಶ್ಲೋಕಕ್ಕೆ ರಾಯರು ಗೀತಾ ಏನು ಇದಕ್ಕೆ ಕೊನೆಯ ಶ್ಲೋಕಕ್ಕೆ ರಾಯರು ಗೀತಾ 16-18ನೇ ಅಧ್ಯಾಯದ ಉದಾಹರಣೆ ಕೊಡ್ತಾರೆ. ಮೂರಲ್ಲಿ ಹೇಳಿದಾರಲ್ಲ ಈಗ 16ನೇ ಅಧ್ಯಾಯ, ಮೇನ್ 16ನೇ ಅಧ್ಯಾಯ. ಭಿನ್ನ ಜೀವಾದಿ ಪ್ರಭೇದ ಬಂದಿರೋದು 14ರಲ್ಲಿ, 17ರಲ್ಲಿ, 18 ಮೂರರಲ್ಲಿ ಬಂದಿದೆ. ಬಂದಿರೋದೆಲ್ಲ ಇದು ಪ್ರಕೃತಿ, ಇದು ಸ್ವಭಾವದ್ದಲ್ಲ. 17-18 ಸ್ವಭಾವ. ಮತ್ತೆ ಎರಡು ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಮುಂದೆ ಹೇಳ್ತಾರೆ, ಇತ್ಯಾದಿ ವಾಕ್ಯ ಸಂದರ್ಭೈ ಜ್ಞಾಯತೆ ಅನಾದಿ ಯೋಗ್ಯತಾ. ನೋಡಿ, ಇದೆಷ್ಟು ಕೂಡ ಕರೆಕ್ಟಾಗಿ 16ಕ್ಕೆ ಶಿಫ್ಟ್ ಆಗಬೇಕು ಪೂರ್ತಿಯಾಗಿ. ಇಲ್ಲಿ ಅನುವ್ಯಾಖ್ಯಾನ ಪೂರ್ತಿ ಅದೇನೇ ಹೇಳ್ತಿರೋದು. ಈಗ ನಾವು ಓದ್ತಿರೋದನ್ನೇ ಹೇಳ್ತಿರೋದನ್ನೇ. ಇದೆಲ್ಲ ಕೂಡ ಇತ್ಯಾದಿ ವಾಕ್ಯ ಸಂದರ್ಭೈ ಜ್ಞಾಯತೆ ಅನಾದಿ ಯೋಗ್ಯತಾ. ಅನಾದಿ ಯೋಗ್ಯತಾ ಅಂದ್ರೂ ಒಂದೇ, ಸ್ವರೂಪ ಅಂದ್ರೂ ಒಂದೇ, ಹಠ ಅಂದ್ರೂ ಒಂದೇ. ಹಠವಾದ ಅಂತ ಹೇಳಿದಾರಲ್ಲ, ಹಠ ಅಂದ್ರೂ ಒಂದೇ. ಯೋಗ್ಯತಾ ಅಂದ್ರೆ ಅನಾದಿ ಯೋಗ್ಯತಾ ಪದ ಎಲ್ಲಿ ಉಪಯೋಗಿಸಿದ್ದಾರೆ ಗೊತ್ತಾ? ಯೋಗ್ಯತಾ ತಾರತಮ್ಯ ದಾತಸ್ಯ ಮಿಶ್ರ ಬುದ್ಧಿ ತ್ರಿವೇದಿರಿಯ ಭೂಗೋಚರ. ಯೋಗ್ಯತಾ ಶಬ್ದಕ್ಕೆ ಏನರ್ಥ ಅಲ್ಲಿ? ಸ್ವರೂಪ ಅಂತ. ಯೋಗ್ಯತಾ ಸ್ವರೂಪ, ಹಠ. ಇಷ್ಟು ಹೇಳಿ ಯಜ್ಞದಾದಿ ವಿಶೇಷೋನ ಸಾಂಪ್ರತಂ ಕಥಮೇವ ಸಹ. ಅದೆಲ್ಲ ಯಾಕೆ ತಿಳ್ಕೋಬೇಕು ಅಂದರೆ ಅಂಥ ವಿಶೇಷ ಕಣ್ಣಾರೆ ಕಾಣ್ತಾ ಇದೆ. ಅದೆಲ್ಲ ಔಪಾಧಿಕಾಂತ ಯಾಕೆ ಬಿಡಬೇಕು ಅಂತ ಬಿಡಕ್ಕೆ ಬರೋಲ್ಲ. ಎಲ್ಲ ಕಡೆ ಯಾವಾಗಲೂ ಕಾಣುತ್ತೆ ಮೇಲೆ ಏನರ್ಥ? ನಿಯಮ ಅಂತ. ಒಮ್ಮೊಮ್ಮೆ ಕಂಡ್ರೆ ನಿಯಮ ಅಲ್ಲ, ಯಾವಾಗಲೂ ಕಾಣ್ತಿದ್ರೆ ಏನದು? ನಿಯಮ ಅಂತಾನೆ ಅರ್ಥ. ಯಜ್ಞದಾದಿ ವಿಶೇಷೋನ ಸಾಂಪ್ರತಂ ಕಥಮೇವ ಸಹ. ವಿಶೇಷ ಈ ರೀತಿಯಾದ ಸ್ವಭಾವದಲ್ಲಿಲ್ಲದೆ ಹೋಗಿದ್ರೆ ಈಗ ಯಾಕೆ ಇರ್ತಾ ಇತ್ತು? ಈಗ ಯೋಚನೆ ಮಾಡು. ಅಪ್ಪ ಹಿರಣ್ಯಕಶಿಪು, ಮಗ ಇವನು, ಯಾಕೆ ಆಗಿದ್ದಾರೆ ಇಬ್ಬರು ಕೂಡ? ಸ್ವರೂಪ ಬೇರೆ ಅಂತ ಹೇಳದೆ ಹೋದರೆ ಉತ್ತರನೇ ಸಿಗೋದಿಲ್ಲ. ಕೇವಲ ಅದೃಷ್ಟಂ ಅದೃಷ್ಟಾದೇವ ಚ ಅದೃಷ್ಟಂ ಸ್ವೀಕೃತಂ ಸರ್ವವಾದಿಭಿ. ಅದೃಷ್ಟಾದೇವಚ ಅದೃಷ್ಟಂ ಸ್ವೀಕೃತಂ ಸರ್ವವಾದಿಭಿ. ಕೆಲವೆಲ್ಲ ದೃಷ್ಟ ದೃಷ್ಟ, ದೃಷ್ಟ ಅದೃಷ್ಟ, ಅದೃಷ್ಟ ಅದೃಷ್ಟ. ಅಂದರೆ ಅದೃಷ್ಟವಾದನ್ನು ಅದೃಶ್ಯ ವಿಷಯ ಇರತಕ್ಕಂತಹ ಪ್ರಮಾಣಗಳಿಂದನೇ ತಿಳಿಬೇಕು, ಬೇರೆ ದಾರಿ ಇಲ್ಲ. ಆಕಸ್ಮಿಕೋ ವಿಶೇಷಶ್ಚೇತ್ ಅದೃಷ್ಟೇ ಕ್ವಚಿದಿಶ್ಯತೆ. ನೋಡಿ, ಎರಡಾಯ್ತು. ಈಗ ಒಂದು ಸರ್ತಿ ಎಲ್ಲ ನಮ್ಗೆ ಒಂದು ಭಾಗ ನಮಗೆ ಗೊತ್ತಾಯ್ತು, ಸಾತ್ವಿಕರು ಏನೋ ತಿಳ್ಕೊಂಡ್ವಿ. ಈಗ ಬಟ್ ಸಾತ್ವಿಕ ತಪ್ಪಾಗಿ ಬಿಹೇವ್ ಮಾಡ್ತಾ ಇದ್ದಾನೆ, ಅದಕ್ಕೇನು ಹೇಳಬೇಕು? ಏನೋ ಒಂದು ಕಾರಣ ಇದೆ, ಅದಕ್ಕೇನೋ ಕಾರಣ ಇದೆ. ಸಾತ್ವಿಕನಾಗಿದ್ದರೆ ಕಾರಣ ಬೇಕಾಗಿಲ್ಲ, ನ್ಯಾಚುರಲ್ ಅಂತ ಹೇಳ್ತಾರೆ. ಅವನು ಅನ್ಯೂಜುವಲ್ ಬಿಹೇವ್ ಮಾಡಿ ಏನರ್ಥ? ಅದಕ್ಕೆ ಏನೋ ಕಾರಣ ಇದೆ. ಅದೇ ಕೆಟ್ಟವನು ಇದಕ್ಕಿದ್ದಾಗ ಏನು ಭಾಳ ಒಳ್ಳೆ ಮಾತಾಡ್ತಾರಲ್ಲ, ಅದಕ್ಕೆ ಅಂದರೆ ಏನೋ ಕೆಲಸ ಆಗಬೇಕಾಗಿದೆ ಅಂತ ಅರ್ಥ. ಅದು ಔಪಾಧಿಕ. ಆಕಸ್ಮಿಕೋ ವಿಶೇಷಸ್ಥೇತ್, ಅದಕ್ಕೆ ಆಕಸ್ಮಿಕವಾದಲ್ಲಿ ಅದೃಷ್ಟವನ್ನು ಊಹಿಸ್ಬೇಕು, ಇಲ್ಲ ಸ್ವರೂಪ ಅಂತಲೇ ಹೇಳಬೇಕು. ಸರ್ವತ್ರ ಆಕಸ್ಮಿಕತ್ವ ಸ್ಯಾತ್ ನ ಅದೃಷ್ಟಾಪೇಕ್ಷ. ನೋಡಿ, ಎಲ್ಲ ಕಡೆದು ಆಕಸ್ಮಿಕ ಅಂತ ಹೇಳೋದಕ್ಕೆ ಹೋಗ್ಬಾರ್ದು. ಎಲ್ಲರ ಕಡೆ ಆಕಸ್ಮಿಕ ಅಲ್ಲ. ಎಲ್ಲಿ ನಮಗೆ ಎಕ್ಸೆಪ್ಷನ್ ಟೈಪ್ ಕಾಣ್ತಾನೋ ಆಕಸ್ಮಿಕ ಬರುತ್ತೆ. ಅದಕ್ಕೆ ಕಾರಣ ದೈವ ಅಂದರೆ ಅದೃಷ್ಟ. ಅದೃಷ್ಟ ಅಂದರೆ ಏನು ಗೊತ್ತಿಲ್ಲ, ಯಾಕೆ ಹಾಗೆ ಮಾಡಿದಾಗ ಗೊತ್ತಿಲ್ಲ. ಹುಷಾರಾಗಿದ್ದರೆ ಸಾಕು, ತುಂಬ ಡೀಟೇಲ್ಸ್ ತಿಳ್ಕೊಬೇಕಾಗಿಲ್ಲ. ಅದೃಷ್ಟಾಚ ಅಂದರೆ ನಮ್ಮ ಸಾಧನೆಗೆ ಎಷ್ಟು ಉಪಯುಕ್ತ ಅಷ್ಟು ತಿಳ್ಕೊಬೇಕೇ ಹೊರತು ಬಸ್ ಎಲ್ಲ ನೋಡೋಕೆ ಹೋಗೋದು. ಫಸ್ಟ್ ಎಲ್ಲಿ ಹೋಗ್ತೀವಿ ನಾವೀಗ? ನಮ್ಮ ಬಸ್ ನಿಲ್ಬೋದಾದ ಪ್ಲಾಟ್ಫಾರ್ಮ್ಗೆ ಹೋಗ್ತಾನೆ ಫಸ್ಟ್. ಕೆಲಸ ಅಲ್ಲಿ ನಿಂತಿರೋದಿಲ್ಲ, ತುಂಬ ಆಗಿಬಿಟ್ಟೆ ಬೇರೆ ಕಡೆ ನಿಲ್ಲಿಸಿರ್ತಾನೆ, ಅದು ಕೇಳ್ಕೊಂಡು ಹೋಗ್ತಾನೆ. ಎಲ್ಲ ನೋಡ್ತಾ ಇದ್ದ ಬಸ್ ಹೊರಟುಕೊಂಡು ದಡ್ಡ ಅಂತ ಕರೀತಾರೆ. ಹೋಗಿರೋದ ಲೇಟ್ ಬೇರೆ, ಫಸ್ಟು ಹುಡುಕೋತಿ ಬಸ್ ಹೋಗ್ಬಿಟ್ಟಿರುತ್ತೆ. ಹಾಗೆ
ಪಾಸಿಟಿವ್ ಆದಷ್ಟು ಅವಾಯ್ಡ್ ಮಾಡ್ತಾನೆ ಬೇರೆ ಕಡೆಗೆ. ಆ ಬಸ್ ಅಲ್ಲ ಅಂತಷ್ಟು ಬಿಟ್ಬಿಡ್ತಾನೆ, ಎಲ್ಲಿ ಹೋಗುತ್ತೆ ಅದು ನೋಡಿದ್ರೆ ಅದು ಸ್ವಲ್ಪ ಲೋಡ್ ಆತ ನೋಡೋಲ್ಲ, ಅಲ್ಲಾದ್ರೆ ಹಿಡ್ದೇ ಬಿಡ್ತಾರೆ ಅಷ್ಟೇ. ಎಲ್ಲಿಗೆ ಹೋಗುತ್ತೆ ಹಾಗಿದ್ರೆ, ಯಾಕೆ ಇಲ್ಲಿಗೆ ಹೋಗೋದಿಲ್ಲ, ರೂಟ್ ಯಾವುದು, ಅದು ಇಲ್ಲ ಬರುತ್ತಾ, ಅದೆಲ್ಲ ವೇಸ್ಟ್ ಆಫ್ ಟೈಮ್, ಅವನಿಗೂ ಇಬ್ಬರಿಗೂ ವೇಸ್ಟ್ ಆಫ್ ಟೈಮ್. ಕೆಟ್ಟದ್ರನ್ನ ತಕ್ಷಣ ಬಿಟ್ಬಿಡ್ಬೇಕು, ಒಳ್ಳೇದನ್ನು ಅದು ಕರೆಕ್ಟಾಗಿ ಉಳಿಸ್ಕೊಂಡು ನಿಶ್ಚಿಂತೆಯಾಗಿರ್ಬೇಕು. ಅದೃಷ್ಟಾಚೇತ್ ವಿಶೇಷೋಯಂ ಅನಾದಿತ್ವಂ ಕುತೋನ ತತ್. ಆದ್ದರಿಂದ ಅದೃಷ್ಟದಿಂದ ನೀವು ವಿಶೇಷ ಒಪ್ಪೋದಾದರೆ ಅದೆಲ್ಲರೂ ಒಪ್ಪಾಗಿದ್ದರೆ ಒಂದಕ್ಕೆ ಅಂದರೆ ಅರ್ಧಜರಿತೆಯೇ ಮಾಡಬಾರ್ದು. ಮಾಡಿದ ಮೇಲೆ ಏನು ಮಾಡಬೇಕು, ನಿಯಮ ಅಂತ ಹೇಳಿದರೆ ನಿಯಮ, ಎಕ್ಸೆಪ್ಷನ್ ಎಕ್ಸೆಪ್ಷನ್, ಅದಕ್ಕೆ ಕಾರಣ ಅಷ್ಟೇ ಹೊರತು ನಮ್ಮದೇ ಆದತ್ತೇನು ಪ್ರಾಜ್ಞಾವಾದ ಮಾಡಬಾರ್ದು. ಒಟ್ಟಿನ ಮೇಲೆ ಪ್ರಜ್ಞಾವಾದ ಅಂದರೆ ಏನದು, ತಲೆ ತೋಚಿದ್ದು ಮಾತಾಡೋದು, ಅದು ಮಾತು. ಪ್ರಜ್ಞೆ ಅಂದರೆ ಪ್ರಜ್ಞೆ ಅಷ್ಟೇ, ನೋ ಬೇಸಿಸ್. ನಚ ಅನ್ಯಭೇದವದ್ ವಿಷ್ಣು ಭೇದಸ್ತದರ್ಶಿನಾಪಿ ದೃಶ್ಯತೆ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಎಲ್ಲರೂ ವ್ಯತ್ಯಾಸ ಎಲ್ಲ ಕಾಣಲಿಕ್ಕೆ ಶುರುವಾಯಿತು ನಮಗೆ. ಸಾತ್ವಿಕ ರಾಜಸ ತಾಮಸ ದೇವತೆಗಳು ನೋಡಿ ಎಲ್ಲ ಸಾತ್ವಿಕರು, ತಾರತಮ್ಯ ಕಾಣಿಸ್ತಾ ಇದೆ. ಮತ್ತೆ ಕೊನೆ ನೋಡ್ತಾರೆ ವಿಷ್ಣು ಹತ್ರ ಹೋದರು, ನೋಡಿದ್ರು ಅಬ್ಬಾ ಎಷ್ಟು ವ್ಯತ್ಯಾಸ ಇದೆ ನಮಗೂ ಅಂತ. ಈ ಒಂದೇ ಹಾಡಕ್ಕಾಗತ್ತಾ, ಸಾಧ್ಯ ಇದೆ. ಸಾತ್ವಿಕರು ಕರೆಕ್ಟು, ಸಾತ್ವಿಕರೆಲ್ಲ ಒಂದೇನಾ ಅಲ್ಲ, ತಾಮಸರೆಲ್ಲ ಒಂದೇನಾ ಇಲ್ಲ, ಪರಮ ಸಾತ್ವಿಕ ಒಂದೇನಾ ಅಲ್ಲ. ದೇವರು ಹೈಯೆಸ್ಟ್ ಆದ್ದರಿಂದ ನಮಗೆ ಒಂದು ಭೇದ ಇದೆ, ಅಲ್ಲಿಗೆ ಎಂಡಾಗ್ತಾರೆ. ಅದು ಎಂದೂ ಕೂಡ ಭೇದ ಹೋಗೋದಿಲ್ಲ. ಭೇದ ತದ್ದರ್ಶಿನಾಪಿ ದೃಶ್ಯತೆ, ಅದು ನೋಡಿದವರಿಗೂ ಅರ್ಥ ಆಗುತ್ತೆ. ಪ್ರತ್ಯಭಿಜ್ಞೈವ ಬಹುರೂಪೇಶು ದೃಶ್ಯತೆ. ಸಾಮಾನ್ಯವಾಗಿ ಬಹುರೂಪಗಳಲ್ಲಿ ಕೆಲಸಕ್ಕೆ ಪರಮಾತ್ಮ ವ್ಯಕ್ತಿ ಇರ್ತಾನೆ, ಎಷ್ಟೇ ಡ್ರೆಸ್ ಚೇಂಜ್ ಮಾಡಿದ್ರು ಕೂಡ ನೀವು ಅಂತ ಕೇಳ್ತಾರೆ. ಪ್ರತಿಯೊಬ್ಬರು ಯಾರು ಅಂತ ಕೇಳೋದಿಲ್ಲ. ಯಾಕೆ, ಡ್ರೆಸ್ ಚೇಂಜ್ ಆಗಿದೆ ಆದರೂ ಕೂಡ ಏನಲ್ಲ, ವ್ಯಕ್ತಿ ಚೇಂಜ್ ಆಗಿದೆ. ಮುಖ ಮುಚ್ಕೊಂಡ್ರೆ ಮಾತ್ರ ಯಾರು ಅಂತ ಕೇಳ್ತಾರೆ. ಅರ್ಥ ಆಯ್ತಾ ಈಗ? ಅದಕ್ಕೆ ಅವ್ರ ಮುಖ ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ತಾರಲ್ಲ, ಮುಖ ಅಂದರೆ ಸ್ವರೂಪ ಅಂತಾರೆ ಅರ್ಥ ಆಯ್ತು. ಅದಕ್ಕೆ ಪ್ರತ್ಯಭಿಜ್ಞೈವ ಬಹುರೂಪೇಶು ದೃಶ್ಯತೆ. ಎಷ್ಟೇ ರೂಪಗಳಿದ್ದರೂ ಕೂಡ ಇದು ಅರ್ಥ ಯಾಕೆ ಹೇಳ್ತಾರೆ, ಅದು ಎಷ್ಟೇ ದೇಹ ತಗೊಂಡ್ರು ಕೂಡ ಸಾತ್ವಿಕನಾಗೇ ಇರ್ತಾನೆ, ತಾಮಸನಾಗಿ ಇರ್ತಾನೆ. ವ್ಯಕ್ತಿಗಳು ಡ್ರೆಸ್ಸಿಗೆ ತಕ್ಕಂತೆ ಹಾಗೆ ಬದಲಾಗಲು ಸಾಧ್ಯ ಇಲ್ವೋ ಹಾಗೆ ಅಪಿಯರೆನ್ಸ್ ಬದಲಾಗ್ಬೋದು ಅಷ್ಟೇ ಹೊರತು ನೇಚರ್ ಮಾತ್ರ, ವ್ಯಕ್ತಿತ್ವ ಮಾತ್ರ ಅದೇ ಹೇಗೆ. ಇಲ್ಲಿ ಪ್ರತ್ಯಭಿಜ್ಞಾನಕ್ಕೆ ಸ್ವಲ್ಪ ವಿವರಣೆ, ಪ್ರತ್ಯಭಿಜ್ಞಾನಕ್ಕೆ ಸ್ವಲ್ಪ ವಿವರಣೆ ಕೊಡಿ. ಪ್ರತ್ಯಭಿಜ್ಞಾನ ಅಂದ್ರೆ ಮತ್ತೆ ಕಾಣೋದು. ಅದೇ ಮತ್ತೆ ಬೇರೆ ಡ್ರೆಸ್ಸಲ್ಲಿ ಬಂದ, ಯೂನಿಫಾರ್ಮ್ ವಿತೌಟ್ ಯೂನಿಫಾರ್ಮ್ ಬಂದ, ಕಾಗೋ ಬಂದ, ಎರೆ ಡ್ರೆಸ್ಸಲ್ಲಿ ಬಂದ, ನೀವು ಅವೆಲ್ಲ ನೋಡೋದೇ ಇಲ್ಲ. ಕೆಂಪು ಡ್ರೆಸ್ಸು, ಬಿಳಿ ಡ್ರೆಸ್ಸು, ಅದರ ಬೇರೆ ವ್ಯತ್ಯಾಸ. ಇಷ್ಟು ಮಾಡಿದ್ರು ನೀವು ಅಂತ ಅಷ್ಟೇ ಕೇಳ್ಬಿಡ್ತಾರೆ. ಇದು ಪ್ರತ್ಯಭಿಜ್ಞ ಹೋಗಲಿಲ್ಲ. ಬದಲಾದರೂ ಕೂಡ ಪ್ರತ್ಯಭಿಜ್ಞ ಹೋಗಲಿಲ್ಲ. ದೇವರಿಗೂ ಹಾಗೇನೆ, ಎಷ್ಟು ರೂಪ ತಗೊಂಡು ಐ ಎಂ ನಾರಾಯಣ ಅಷ್ಟೇ. ಉಳಿದವರೆಲ್ಲ ಯಾರ್ಯಾರು ಅವರವರೇ. ಪ್ರತ್ಯಭಿಜ್ಞ ಏನ್ ತೋರಿಸುತ್ತೆ ಅಂದ್ರೆ ವ್ಯಕ್ತಿ ಅವನೇನೆ. ಅವರೇನ್ ಹೇಳ್ತಾರೆ, ದೇಹ ಭೇದದಿಂದ ಭೇದ ಅಂತ ಹೇಳ್ತಾರೆ. ತಪ್ಪದು. ಭೇದಕ್ಕೆ ಉಪಾಧಿಗೆ ಏನು ಸಾಮರ್ಥ್ಯ ಇಲ್ಲ. ಎಂತೇ ಡ್ರೆಸ್ ಹಾಕೊಂಡ್ರು ಕೂಡ ಆ ಡ್ರೆಸ್ ಏನು ಶಕ್ತಿ ಇಲ್ಲ. ಆ ರೀತಿ ಬೇರೆ ಆಗೋದಾದ್ರೆ ಕೆಲವು ಡ್ರೆಸ್ ಹಾಕೊಳ್ಳೋದಿಲ್ಲ. ಯಾಕೆ ಗೊತ್ತಾ, ನಾವು ಡ್ರೆಸ್ ಹಾಕೊಳ್ಳೋದು ಯಾತಕ್ಕೋಸ್ಕರ, ಈಗ ನಾನು ಯಾರು ಅಂತ ಗೊತ್ತಾಗಬೇಕು, ನಾನು ಡ್ರೆಸ್ ತೋಡು ಹೊಟ್ಟೆಗಿಚ್ಕೊಡ್ಬೇಕು. ಇದು ಎರಡಿದೆ. ಆ ಡ್ರೆಸ್ ಭಾರಿ ಶ್ರೇಷ್ಠ ಅಂತ ಅವರೇ ಗೊತ್ತಿದೆ ಹೋದ್ರೆ ಅವ್ರು ಯಾಕೆ ಬರ್ತಾರೆ? ಅರ್ಥ ಆಯ್ತಾ? ಈಗ ಅವ್ರಿಗೆ ಗೊತ್ತಾಗ ಅವರು ಇಷ್ಟಪಡ್ತಾರೆ, ನೋಡೋರು ಇಷ್ಟಪಡ್ತಾರೆ. ಗೊತ್ತಾಯ್ತಾ? ಬದಲಾಗಲಿಕ್ಕೆ ಇಷ್ಟಪಡೋದಿಲ್ಲ. ಯಾರು ಇಷ್ಟಪಡ್ತಾರೆ? ಎಸ್ಕೇಪ್ ಆಗೋರು ಇಷ್ಟಪಡ್ತಾರೆ ಹೊರತು ಒಳ್ಳೆಯವರು ಇಷ್ಟಪಡೋದಿಲ್ಲ. ಹಾಗೆ ಹಿಂದಿನ ಸ್ಮೃತಿ ಪ್ರತ್ಯಭಿಜ್ಞ, ಹಿಂದಿನ ಸ್ಮೃತಿ, ಹಿಂದಿನ ವ್ಯಕ್ತಿ ಅಭೇದ. ಅದೇ ವ್ಯಕ್ತಿನೇ ಬೇರೆ ವೇಷ ಹಾಕೊಂಡಿದ್ದಾನೆ, ಬೇರೆ ರೂಪದಲ್ಲಿ ಬಂದಿದ್ದಾನೆ. ಆ ರೀತಿ ಅಷ್ಟೇ, ವ್ಯಕ್ತಿ ಭೇದ ಇಲ್ಲ. ಸ್ವಯಂ ದೇವದತ್ತ 20 ವರ್ಷದಿಂದ ನೋಡ್ದ ಓ ನೀವೇನಂತ ಅವ್ರು ತಾಕೊಂಡು ಡ್ರೆಸ್ ಬಿಸಿ ಯಾವ್ದು ಜ್ಞಾಪಕ ಇಲ್ಲ ಅವನಿಗೀಗ. ಯಾವ್ದು ಹೇಳಿದ್ರೆ ಗೊತ್ತೋ ಇಲ್ಲ, ಬಟ್ ಅವನೇ ಹೌದು ಅದು ಗೊತ್ತು. ಈ ಭಾಗ ಪ್ರತ್ಯಭಿಜ್ಞ. ನ ಭೇದೇನ ಕಥಂಚನ, ಆ ವ್ಯಕ್ತಿ ಭೇದ ಬರಲೇ ಇಲ್ಲ ದ್ವೇಷ ಹಾಕೊಂಡ್ರು ಕೂಡ. ಆ ರೀತಿಯೇ ಒಬ್ಬ ಜೀವನೇ ದೇವರೇನೆ. ಯಾವುದೋ ಕಾರಣದಿಂದ ಭೇದ ಬಂದಿದೆ, ಎಲ್ಲ ಒಂದು ಅಂತ ಹೇಳೋದಕ್ಕೆ ಹೋಗಬೇಡ. ಇದೊಂದು ಅಲ್ಲಿಗೆ ನಾಳೆ ಎಸಿದ್ರು ಮುಂದಿನ ಭಾಗ. ಇಷ್ಟೆಲ್ಲ ಹೇಳಿದ್ರು ಅವ್ರು ಏನು ಬಿಡೋದಿಲ್ಲ, ಮತ್ತೆ ಎಲ್ಲ ಉಪಾಧಿ ಇರ್ತದೆ ಇರ್ತಾರೆ.